ವಿರಾಟ ನಗರದಲ್ಲಿ ಉತ್ತರೆಗೂ ಅಭಿಮನ್ಯನಿಗೂ ವಿವಾಹ ಜರುಗುವುದು. ವಿರಾಟ ನಗರಕ್ಕೆ ಹೋಗಿ ಅವರ ವಿವಾಹವನ್ನು ಮುಗಿಸಿಕೊಂಡು ಮತ್ತೆ ಹಸ್ತಿನಾವತಿಗೆ ಹಿಂದಿರುವೆನು. ನಾಣ್ಯ ಜಗದ ಸೂತ್ರಧಾರೆ, ನಾಣ್ಯ ಜಗದ ಸೂತ್ರಧಾರೆ, ನಡೆದನಿ ಜಗದೇ, ನಡೆದನಿ ಜಗದೇ, ಎಲ್ಲಿಯೂ ನಾನುಂಟು, ನಾನಿಲ್ಲದ ಜಗವುಂಟೆ, ಇಲ್ಲದ ಜಗವುಂಟೆ.
ಆತ್ಮರ ದಯದಿಂದ ಶ್ರೀಕೃಷ್ಣ ಪರಮಾತ್ಮರ ಕೃಪೆಯಿಂದ ಮತ್ತು ಈ ಗುರು ಹಿರಿಯರ ಸನ್ನಿಧಾನದಲ್ಲಿ ನಮ್ಮ ವಿವಾಹವನ್ನು ಸಾಂಗೋಪವಾಗಿ ಜರುಗಿತು. ಮತ್ತೆ ಈ ಸುಂದರವಾದ ವನದಲ್ಲಿ ಕ್ಷಣಕಾಲ ನಲಿದಾಡೋಣವೇ? ಚಂದ್ರಮನ ಪ್ರಿಯರಾಣಿ ಸ್ವರ ಸಂಗೀತದ ಸೌಗಂಧ ಪರಿಮಳ ಚೆಲ್ಲುವೆ ಮನಕಾನಂದ ನೀನು ಬಾ ಮನಕಾನಂದ ನೀನು ಬಾ ಬಂಗಾರ ಹೂವ ಸಿಂಧೂರರಾಣಿ ಬಾ
ಪ್ರಾಣೇಶ್ವರಿ ಹೃದಯ ರಾಜನೇ ಪ್ರಾಣೇಶ್ವರಿ ಸ್ವಾಮಿ ಏನೂ ಇಲ್ಲಲ್ಲ ಅದೇಕೆ ಬೇಸರದಿಂದಿರುವೆ ಸ್ವಾಮಿ ಏನಿಲ್ಲ ನಗುವುದಿಲ್ಲವೇ ನಗಿಯುತ್ತೀವಿ ಖಂಡಿತವಾಗಿಯೂ ನಗುವಿನ ಸ್ವಾಮಿ ಖಂಡಿತವಾಗಿ ನಗಿದೆ ಸಂಗಮಕ್ಕೆ ಆ ಸ್ವರ್ಗವೇ ಸೋಪಾನ ಹೃದಯ ರಾಜನೇ ಮಾನಸ
ಅಜ್ಞಾತವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೇಡನೆ ಅಭಿಮನ್ಯನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠರನು ಕುಲೋಪುರಿಹಿತನಾದ ದೊಮ್ಯನನ್ನು ಕಳಿಸಿದನು. ಆದರೆ ಆ ದುಷ್ಟ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಹಾಗಾದ್ರೆ ನಿಮ್ಮ ವಿಶ್ರಾಂತಿಯ ದಿನಗಳಿನ್ನೂ ಕಳೆದುಬೋದು ಸ್ವಾಮಿ. ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಳೆದು ದ್ವಾರಕ್ಕೆ ಕುಸುಮ ಶಯನದಲ್ಲಿ ಮಲಗಿ ಆನಂದಿಸಿದ ನಿಮ್ಮ ಕಣ್ಣುಗಳಿಂದ ಅನಂತವಾದ ಹಣ್ಣುಗಳನ್ನು ಕಾಣುವುದು ಸಾಧ್ಯವಿಲ್ಲ ಪ್ರಿಯ. ಪ್ರಿಯತಮೆ, ಲೋಕ ಸೇವೆಯನ್ನರಕೆ ಒತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿದೆ. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಮಂತ್ರಿಯಾದ ಬಗ್ಗೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವನ್ನು ನರ್ತಿಸುವುದು ಸತ್ಯ. ಹೇಳು, ಶಿಶುಪಾಲಾದಿದಾನ ಚಕ್ರದ ರಕ್ತಕ್ಕೆ ಪುನಃ ಜಾಗೃತವಾಗಿ ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲು ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನನು. ರುಕ್ಮಿಣಿ, ಈ ಯುದ್ಧದಲ್ಲಿ ನಾನು ಆಯುಧಗಳು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಹಾಗಾದರೆ ಈ ಶಯನಗಾದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲಕರ ಕಾರಣವೇದಂತಾಯ್ತಲ್ಲ. ವಾಸುದೇವ, ನಿನ್ನ ರಾಜನೀತಿಯ ಕೌಶಲ್ಯವನ್ನು ನಾನೀಗ ತಾನು ತಿಳಿಸಿದೆ. ಇದು ಪರಿಹಾಸ್ಯವಲ್ಲ ತಾನು? ಇದು ಪರಿಹಾರವಲ್ಲ ರುಕ್ಮಿಣಿ. ಗೋಪಿಕಾಂಗನದಿಂದ ಪರಿವೇಷ್ಟಿತನಾದ ಮಧುರ ವೇಣು ಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ವೆರಡರಿಂದ ವಿಭಿನ್ನವಾದ ಭೈರಪ್ಪ ಕೃಷ್ಣನನ್ನು ಅವರು ನೋಡುವರು. ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದರಂಗದ ದಾಳಗಳಂತೆ ಆ ದಪ್ಪಂದ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲವೆಂಬುದನ್ನು ತೋರಿಸಿದನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಪ್ರಿಯಸಿ.
ಸ್ವರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸರಿಗಣನೆ. ಯೌವನವು ಕಳೆದು ವಾರ್ಧಕ್ಯದ ಮೊದಲು ಹಂತದಲ್ಲಿ ಕಾಲಿಟ್ಟ ನಾಡು ನನ್ನ ಆ ಕನಸು ಇನ್ನ ಕನಸಾಗಿಯೇ ಉಳಿದಿರುವುದು. ಇಂಥ ಪ್ರಿಯರಾದ ಅಸಂಖ್ಯ ಜಾನವರನ್ನು ಅದಕ್ಕಾಗಿ ಸಂಪರ್ಕಿಸಿ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವ ಜಾತಿಯ ಪರಮ ಶತ್ರುವನ್ನು ನಾನು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಪಡಿಸಿ ನೀವು ಹೋಗಿ ನಾನು ಕ್ಷಣಗಾಲವನ್ನು ತಿಳಿಸುವೆನು. ಪುನಃ ಎಚ್ಚರಗೊಳ್ಳುವುದಾಗಿ ಭಾರತದ ಯುದ್ಧವ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ.
ಚದುರ
ನಾನು ದ್ವಾರಕೆಗೆ ಹೊರಟು ನಾನು ಅವನಿಗಿಂತ ಮುಂಚೆ ದ್ವಾರಕೆ ರಾಜಕುಮಾರರ ಚದುರತನಕ್ಕೆ ರಾಜಕುಮಾರ ಗತಿಗೆ ಕಳಿಸಿ ಗತಿಗೆ ಕಳಿಸಿ ರಾತ್ರಿ ವೈರವ ಸಾಧಿಸುತ್ತಿರುವುದು ರಾತ್ರಿ ವೈರವ ಸಾಧಿಸುತ್ತಿರುವುದು
ಸೊಬಗನಿಂದ ಕೂಡಿ ಕಾಣಿಸುತ್ತಿರುವುದಲ್ಲ ಈ ಮಾಧವನ ಭವನ ಭವ್ಯವಾಗಿದೆ ಭವ್ಯವಾಗಿದೆ. ಯಾರಾದರೂ ಈ ರಂಗನಾಥ ಇದೇನು ದೇಶದ ಭವನವು ನನಗಾಗಿ ನಿರ್ಮಿಸಿರುವ ಯಾವ ಮಂದಿರವು ಶಿಲಾಭಾಗ ಏನು ಏನಿಲ್ಲ ಎಂತ ಸೌಂದರ್ಯ ಶಿಲಾಭಾಗಗಳು ಸುರಸ ನಿಂತಿರುತ್ತಿ ಹೊಡೆದಿರುವ ಈ ಇಂಥ ಸೌಂದರ್ಯ ಶಿಲಾಭಾಗಗಳು ಏನು ಮಾಡಲ್ಲ ಇವರನ್ನು ಆಲಿಂಗಿಸಲು स्वागत गुरु नंदना स्वागत स्वागत गुरु नंदना स्वागत वैर दुर्योधना सुस्वागत वैर कौरवेश्वरा स्वागत गुरु
ಕೌರವೇಶ್ವರ ಕೌರವೇಶ್ವರ ಹೇ ಧೀರ ವಂಶ ಕುಲ ತಿಲಕನು ಕೌರವೇಶ್ವರ ಹೇ ಧೀರ ಭರತ ಚಿಂತ ಸಿಂಹಾಸನ ಈಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ಹೇ ಧೀರನು ಭರತ ಚಿಂತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕಿ ಅಲೆ ಅರ್ಥಕ್ಕೆ ಬಲಂದ ಸಾಮ್ರಾಜ್ಯ ಚಕ್ರೇಶ್ವರ ಭಲ ಅಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಲ್ಲಿ ಧೀರ ಪ್ರಚಂಡ ಕೌರವ ರಣರಂಗದಲ್ಲಿ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ಕೌರವ ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ ಸಾರ್ಥಕ್ಕೆ ಒಂದು ಮಾತಿದೆ. ಪಾಂಡವರು ನಮ್ಮ ಯುದ್ಧವು ಸಂಘಟಿಸಬಹುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನ ಎಲ್ಲಿರುವನು ನಾವು ಅಲ್ಲೇ ಇರುವರು. ಸರಿಯಾದ ಮಾತು. ಆಗಾಗ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯ ನಮಗೆ ಸೇರಿದಂತೆ. ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಪಾಂಡವರೈವರ ಪ್ರಾಣವು ನೀನೇ ಕೃಷ್ಣ
ಅರಣ್ಯವಾಸವ ಆಜ್ಞಾನುಸಾರತಿ ಅರಣ್ಯವಾಸವ ಆಜ್ಞಾನುಸಾರತಿ ಆನಂದದಿ ನಾವು ನಡೆದವನೇ ಆನಂದದಿ ನಾವು ನಡೆದವನೇವ ಪಾಮರರಾದ ಪಾಂಡವರಿಗೆ ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಹಿಂದೆಲ್ಲಿ ನಿನ್ನ ಪ್ರಾಣಸಕ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯ್ತಲ್ಲ. ನೀನೇನು ಏಕೆ, ಏನಾಯ್ತು ಸಾರ್ಥಕಿ? ನೀನೇ ನೋಡು ಅದನ್ನು ನಾನು ಅದನ್ನು ಹೇಳಲು ಬಾಯಿಲ್ಲ. ನೀನೇ ನೋಡು ಪಾಠ. ಓಹೋ, ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯನ ಪಡೆಯುವವನು. ಇದೆಲ್ಲ ವಿಡಂಬನೆ ಪಾಠ. ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಯಾತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ? ಇದಿಷ್ಟರನ್ನು ತನ್ನ 4 ಸಹೋದರರು ಮತ್ತು ಪಾಂಚಾಲಿ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡ ಸಮಾಧಾನವೇ. ನೀನು ದ್ವಾರಕೆಗೆ ಪ್ರಯಾಣ ಮಾಡುವುದನ್ನು ಕೇಳಿದ ಬಳಿಕ ನಾನು ಮೊದಲೇ ಬಂದೆ. ಆದರೆ ನನ್ನ ಸುದೈವದಿಂದ ಮೊದಲೇ ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದು ಧನಂಜಯ. ಈ ಸಮಯದಲ್ಲಿ ನಾನು ಕಡೆಗಳು ತಿರುಗಿದವಲ್ಲಿ ಹಳೆ ಮಂದಿರಾಜ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗಿಷ್ಟವಾದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನನ್ನು ಕೈಗೆ ಸಿಕ್ಕಿಬಿದ್ದನು ಪಾರ್ಥ. ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ತಮ್ಮಗಳಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದು ನಾನು ಮರೆತಿಲ್ಲ ಸುರೇಂದ್ರನ. ಏ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿದೆ. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಹರಿಸಿದೆ. ಶಬರಿ ಗಭಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾನು. ಏನು ನಿನ್ನಯ ಲೀಲೆ ದೀನ ದಯಾಳು, ಶೀಘ್ರ ಜಾಗೃತನಾದ
ಯಾರು ಧನಂಜಯ ಬಂದು ಎಷ್ಟೊತ್ತಾಯಿತು? ಎಲ್ಲರೂ ಕುಶಲವೇ? ಚೀ ಆ ಚರಣದಡಿಯಲ್ಲಿ ಏಕೆ ಕುಳಿತೆ? ಪೀಠಗಳಿರಲಿವೆ. ಯಾರು ಯಾರು ಕುರುರಾಜ? ಸೌಖ್ಯವೇ? ಸಮಾಚಾರವೇನು? ನೀವಿಬ್ಬರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ವಾಸುದೇವ, ಪಾಂಡವರಿಗೂ ನಮ್ಮ ಯುದ್ಧವು ಸಂಗತಿಸಬಹುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅರ್ಜುನ, ನೀನೂ ಕೂಡ ಯಾದವರ ಸಹಾಯ ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಜನಾರ್ದನ, ನಿನ್ನ ಕೃಪಾ ದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ಮೊದಲು ನೀವು ನಮಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂದು. ಯಾರು ನನ್ನ ಬಳಿಗೆ ಮೊದಲು ಬಂದರು ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸುವುದು ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ ದುರ್ಯೋಧನ, ನೀನು ಮೊದಲು ಬಂದೆ ಎಂಬುವ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತ ಚಿಕ್ಕವನು. ತನಗೆ ಬೇಕಾಗಿದ್ದನ್ನು ಮೊದಲು ಕೇಳುವ ಅಧಿಕಾರವು ಅವನಿಗಿದೆ. ಈಗ ನೋಡಿರಿ, ಅಪ್ರಥಮ ವೀರಭಟರಿಂದ ಕೂಡಿದ ಅಕ್ಷಾಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನಾದ ನಿರಸ್ತ್ರನಾದ ನಿರಾಯುಧನಾದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಕೃಷ್ಣ, ನನಗನ್ನು ಸೈನ್ಯವೇ ಬೇಕು. ನಾನು ಮಾತಾಡ ನಿಮ್ಮಿಷ್ಟದಂತಾಗಲಿ. ನಡೆ ಭವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಪರಮಾತ್ಮ. ಕೃಷ್ಣ, ನಿನ್ನ ಕಪಟ ನಾಟಕ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ, ಚಂದ್ರದಾಸ ಪ್ರಚಂಡ ರಥ ಕೋಡಿಯ ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಧರಣಿ ಸಾಗ ಚದುರ ಈ ಕರವೇಶ್ವರ ರಾಜದನ್ನ ಕಳಂಕ ಸಹಿಸಲ ರಣಧೋಳ್ ಆಯುಧವು ಧರಿಸಿದಿದೆ. ರಣಧೋಳ್ ಆಯುಧವು ಧರಿಸಿದಿರೆ. ಪಾಂಡವರದಂತ ಪಾಲಿಕೆಯೋ ನೋಡುವನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಭಾವ ಕೃಷ್ಣ, ನನ್ಗೊಂದು ಸಲಹೆ ಇರುವುದು ಭಾವ. ಭಾವ ದುರ್ಯೋಧನ, ಈ ಭೂಮಿಯನ್ನು ನಳ, ಹರಿಶ್ಚಂದ್ರ, ಕುರುಪಿತ ಮಹಾರಾಜರು ಆಳಿದರಲ್ಲವೇ? ಅವರೆಲ್ಲರೂ ಈ ಭೂಮಿಯನ್ನು ಬಿಟ್ಟೋದರಲ್ಲವೇ? ಅಣ್ಣ ತಮ್ಮಂದಿರಾದ ನೀವು ಕೇವಲ ನೆಲದಾಸೆಗಾಗಿ ಒಡೆದಾಡಿ ಮಡಿಯೋದು ಬೇಡ ಭಾವ. ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾಬಾ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ
ಆಸೆ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆ ಹೋಯ್ತು ನಿರಾಸೆ. ಭಾವ, ಸ್ಥಿರವಿಲ್ಲದ ಮಾನವ ಆಸೆ ಹೋಯ್ತು ನಿರಾಸೆ. ಪ್ರಳಯ ಲಾಭಯಾರಿಗೋ ಸಂತಾಪ ದುರಿತ ಬೇಡವರಿಯದ ಸಮರ ಸಾಹಸ ಅನುಚಿತ ಭರತ ಚಂದ ಪ್ರಳಯ ಲಾಭಯಾರಿಗೋ ಜಯರಡನೆ ದ್ರೋಹಕ್ಕೆ ಭರತ ಭೂಮಿ ಆಳವಯ ಕೃಷ್ಣ ಸದಯರಡನೆ ದ್ರೋಹಕ್ಕೆ ಭರತ ಭೂಮಿ ಆಳವಯ ಕೃಷ್ಣ ಬಲದ ಕಷ್ಟದಿಂದ ಬಂದು ಬಾಲಕರ ಮಾರಣ ಹೋಮ ಮಾಡಬೇಡ ಪ್ರಾಂತನಾಗಿ ಹುಡುಕಬೇಡ. ಮಾರಣ ಹೋಮ ಮಾಡಬೇಡ ಪ್ರಾಂತನಾಗಿ ಹುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಸಂತಾಪ ದುರಿತ ಬೇಡವರಿಯದ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯ